ಪ್ರೆಸ್ ಮೀಟ್ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಎಲ್ಲರೂ ಮಾತಾಡಿ ಆದಮೇಲೆ ಶಿವಣ್ಣ ಮಾತಾಡಿದ ನಂತರದಲ್ಲಿ ನಮ್ಮ ಇಡೀ ತಂಡ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಉತ್ತರವನ್ನು ನೀಡುತ್ತೆ. ಓಕೆ, ಥ್ಯಾಂಕ್ ಯು. ಆಮೇಲೆ ಮತ್ತೆ ಸಿಗೋಣ ಪ್ರಿಯಾಂಕ. ಓಕೆ, ಇದೀಗ ನಮ್ಮ ಏಳುಮಲೆಯ ಎಂಟಿದೆಯ ಹುಡುಗ, ನಮ್ಮ ಎಲ್ಲರ ಎದೆ ನಡುಗಿಸಿದ ಸ್ಪೀಡ್ ಇದ್ದೀರಾ ಪ್ರೇಮ ಕಥೆಯ ನಾಯಕ, ವೆರಿ ಟ್ಯಾಲೆಂಟೆಡ್ ರಾಣಾ ಅವರೇ, ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಲುಕ್ಕಲ್ಲಿ ತುಂಬ ರಾ ಆಗಿ ಕಾಣಿಸ್ತಾ ಇದ್ರಿ. ಸೊ ಎಲ್ಲರ ಎದೆ ನಡುಗಿಸಿದ ಪ್ರೇಮ ಕಥೆಯ ನಾಯಕ ಆಗಿರೋದು ಖುಷಿ ಆಗ್ತಿದೆಯಾ? ಹೇಗೆ ಅನ್ನಿಸ್ತಾ ಇದೆ? ದಯವಿಟ್ಟು ಮಧ್ಯೆ ಕೊರಬೇಕು. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಆ್ಯಂಡ್ ಫಸ್ಟ್ಲಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಇವತ್ತು ನೀವು ಇಲ್ಲಿ ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ನನ್ನ ಗುರುಗಳು ಏನಿದ್ರು. ಸೊ ಥ್ಯಾಂಕ್ ಯು ಪ್ರೇಮ್ ಸರ್, ಇವತ್ತು ಬಂದು ನನಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವ್ರು ನಗ್ತಾರೆ, ಇವೆ ನಿಮ್ಮ ಪ್ರೇಮ್ ಸರ್ ಅಂತ. ಆ್ಯಂಡ್ and then of course most grateful to Tarun sir and Puneet sir. ಈ ಸ್ಕ್ರಿಪ್ಟು ಇಷ್ಟು ಚೆನ್ನಾಗಿ ಬಂದಿದ ಮೇಲೆ ಹರೀಶ ಅಂತ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಬಂದಿದ್ವಾಗ ನಾನು ಅವರು ಮನಸ್ಸಿಗೆ ಬಂದು ಓಕೆ ಇವ್ನು ಮಾಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ನನ್ನ ಮೇಲೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ರಿಯಲಿ ಗ್ರೇಟ್ಫುಲ್. ಸೊ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ಲಿ ಜಾಸ್ತಿ ಮಾತಾಡೋಕ್ಕೆ ಬಿಡಲ್ಲ ಟೀಮ್ ಅವರು. ಸೊ ಆಚೆ ಸುಮ್ಮನೆ ಜನರಲ್ ಆಗಿ ಮಾತಾಡ್ತೀನಿ. ಫಸ್ಟ್ಲಿ ನೀವು ಟೀಸರ್ ನೋಡಿದ್ದೀರಾ, ಯು ಸೀನ್ ದ ಕಾಸ್ಟ್. ಇಟ್ ವಾಸ್ ಎ ಡ್ರೀಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು. ನಮ್ಮ ಬಣ್ಣ ಸರ್ ಆಗಿರಲಿ, ಕಿಶೋರ್ ಸರ್ ಆಗಿರಲಿ, ಆ್ಯಂಡ್ ಚಕ್ರವರ್ತಿ ಸರ್ ಆಗಿರಲಿ, ಇಂಥ ಹೆಸರುಗಳ ಜೊತೆ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಐ ಆಮ್ ವೆರಿ ಹ್ಯಾಪಿ. ವಾಸ್ ಗ್ರೇಟ್ ಸರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾಂಕಾ, ನಾಟ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ನಿಮ್ಮ ಫಸ್ಟ್ ಸಿನಿಮಾ, ನಾನೇ 2ನೇ ಸಿನಿಮಾ, ಏನು ನಾನೇನು, ಬಟ್ ನೀವು ಸಖತ್ತಾಗಿ ಮಾಡಿದ್ದೀರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಎಲ್ಲರೂ ಏಕಲವ್ಯ ಇವಾಗ ಆಗಿ 3 ವರ್ಷಕ್ಕೆ ಏಳುಮಲೆ ಬರ್ತಾ ಇದೆ. ಸೊ ಎಲ್ಲರೂ ಕೇಳೋರು ಏನಕ್ಕೆ 3 ವರ್ಷ, ಯಾಕೆ? ಇವತ್ತು ಇನ್ಫ್ಯಾಕ್ಟ್ ಶ್ಯಾಮ್ ಸರು ಕೇಳೋರು, ಇದು ತುಂಬ ಟೈಮ್ ತೊಗೊಂಡ್ರಲ್ಲ ನೀವು ಅಂತ. ಹೌದು ಸರ್, ಏನು ಮಾಡೋದು ಒಂಚೂರು. ಸೊ ರೀಸನ್ ಅಫ್ಕೋರ್ಸ್ ಮುಂಚೆನೂ ಹೇಳಿದ್ದೀನಿ. ಇವತ್ತು ಕಟ್ ಥ್ರೋಟ್ ಕಾಂಪಿಟೇಷನ್ ಮಾರ್ಕೆಟ್ ಎಲ್ಲ ನೋಡಿದ್ರೆ ನಿಮಗೂ ಎಲ್ಲರಿಗೂ ಗೊತ್ತು, ಒಂದೊಂದು ಹೆಜ್ಜೆ ಇಡೋದು ತುಂಬ ಇಂಪಾರ್ಟೆಂಟು. 2 ಹೆಜ್ಜೆ ತಪ್ಪಾಗಿಟ್ರೆ ಮನೆಯಲ್ಲೇ ಕೂರಬೇಕಾಗುತ್ತೆ. ಸೊ ಅದಕ್ಕೆ ಇಡೋದೆಲ್ಲ ಕರೆಕ್ಟಾಗಿ ಇಡಬೇಕು ಅಂತ. ಅದರಲ್ಲಿ ನಾನು ಹುಡ್ಕಾಡುವಾಗ ಎಲ್ಲ ಸ್ಕ್ರಿಪ್ಟ್ಸು ಆವಾಗ ತರುಣ್ ಸರ್, ಪುನೀತ್ ಸರ್, ಅದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಇಷ್ಟು ಒಳ್ಳೆಯ ಸ್ಕ್ರಿಪ್ಟು ಅವರಿಗೆ ಮೈಂಡಿಗೆ ಬಂತು, ಓಕೆ ಇವನಿಗೆ ಕೊಡೋಣ, ಮಾಡ್ತಾನೆ ಇವನು ಅಂತ. ಸೊ ನನಗೆ ಆ ಕಾನ್ಫಿಡೆನ್ಸ್ ಈ ಸ್ಕ್ರಿಪ್ಟಲ್ಲಿತ್ತು, ಅವರು ನನಗೆ ಅವಕಾಶ ಕೊಟ್ಟರು. ಆ್ಯಂಡ್ ಸೊ ಇವತ್ತು ಈ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ನೋಡಿದವರು ಎಲ್ಲ ಹೇಳ್ತಾ ಇದ್ದಾರೆ ದಟ್ ಇಟ್ಸ್ ಕಮ್ ಔಟ್ ವೆಲ್ ಅಂತ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲೋ ಖುಷಿ ಆಗುತ್ತೆ, ಎಸ್ ಕಾದ್ಬಿಟ್ಟು ಮಾಡಿದ್ದಕ್ಕೆ ಎಲ್ಲೋ ಐ ಟೇಕನ್ ದ ರೈಟ್ ಸ್ಟೆಪ್ ಅಂತ. ಅಫ್ಕೋರ್ಸ್ ನಾನೇ ಹೇಳೋದು ಅದು ಓವರ್ ಕಾನ್ಫಿಡೆನ್ಸ್ ತರಲ್ಲ, ನೀವೇ ನೋಡ್ಬಿಟ್ಟು ಹೇಳಬೇಕು. ಬಟ್ ಏನಾಗುತ್ತಂದರೆ ನಾವು ಮಾಡಿದ್ವಾಗ ನಮಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಇಂಟ್ಯೂಷನ್, ಆಮೇಲೆ ಒಂದು ಕಾನ್ಫಿಡೆನ್ಸ್ ನಮ್ಮ ಪ್ರಾಜೆಕ್ಟ್ ಮೇಲೆ ಇದ್ದರೆ ವಿ ಕ್ಯಾನ್ ಫುಲ್ಫಿಲ್ ಇಟ್ ಅಲ್ವಾ, ಆ ರೀತಿ ಹೇಳ್ತಿರೋದು. ಸೊ ಅಫ್ಕೋರ್ಸ್ ಲೈಕ್ ಐ ಸೆಡ್, ನೀಡ್ ಆಲ್ ಯೋರ್ ಸಪೋರ್ಟ್ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಹೋಪ್ಫುಲಿ ವಿ ವಿಲ್ ಫಸ್ಟ್ ಡೇ ಇಂದ ಹೇಳ್ತೀನಿ ತರುಣ್ ಸರ್ಗೆ, ಸರ್ ಈ ಸರಿ ಸಿಕ್ಸರ್ ಅಂತ. ಸೊ ಪಕ್ಕ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ರಾಣಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇದೀಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತರುಣ್ ಸುಧೀರ್ ಕ್ರಿಯೇಟಿವ್ಸ್ನ ಹೊಸ ಅಧ್ಯಾಯ ಅಫ್ಕೋರ್ಸ್ ನಮ್ಮ ಏಳುಮಲೆ. ಸ್ವಲ್ಪ ಟೈಮ್ ಹಿಂದೆ ಇನ್ನೊಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದ್ದು, ಅವರನ್ನು ಕರೆಯುವಂತಹ ಸಮಯ. ನಮ್ಮ ಕನ್ನಡ ಚಿತ್ರರಂಗದ